ಕೊರಗಜ್ಜನನ್ನು ನಾವು ಈ ಒಂದು ದಿವಸ ಪ್ರಾರ್ಥನೆಯನ್ನು ಮಾಡೋದ್ರಿಂದ, ಆರಾಧನೆಯನ್ನು ಮಾಡೋದ್ರಿಂದ ನಮ್ಮ ಸಕಲ ಕಷ್ಟಗಳು ಕೂಡ ದೂರ ಆಗುತ್ತೆ. ಹಾಗಾದರೆ ಕೊರಗಜ್ಜನಿಗೆ ಪ್ರಿಯವಾದ ದಿನ ಯಾವುದು ಅಂತಾನೂ ನಾವಿವತ್ತು ನೋಡುವ. ಕೊರಗಜ್ಜನಿಗೆ ಸರ್ವಶ್ರೇಷ್ಠವಾದಂತಹ ಈ ದಿನದಂದು ನೀವು ಏನೇ ಒಂದು ಕೇಳಿಕೊಂಡರೂ ನಿಮ್ಮ ಜೀವನದಲ್ಲಿ ಎಲ್ಲವೂ ನಡೆಯುತ್ತೆ. ನಮ್ಮ ಕೊರಗಜ್ಜ ಮಾಯೆಯಾದ ನಂತರ ದೈವಶಕ್ತಿಯನ್ನು ಪಡೆಯುತ್ತಾರೆ. ಅಜ್ಜ ತುಳುನಾಡನ್ನು ಮಾತ್ರ ಅಲ್ಲ, ಅಜ್ಜನನ್ನು ನಂಬಿ ಯಾರು ಬರ್ತಾರೆ, ಅಜ್ಜ ನೀವೇ ಗತಿ, ನೀವೇ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಯಾರು ಕೇಳ್ಕೊಳ್ತಾರೆ, ಅವರ ಸರ್ವ ಕಷ್ಟಗಳನ್ನು, ಸರ್ವ ಸಂಕಷ್ಟವನ್ನು ಅಜ್ಜ ಬಗೆಹರಿಸ್ತಾರೆ. ನಿಮ್ಮ ಯಾವುದೇ ಒಂದು ದೀರ್ಘಕಾಲದಿಂದ ಕಾಡುವಂತಹ ಯಾವುದೇ ಒಂದು ಸಮಸ್ಯೆ ಇರ್ಬೋದು, ನೋವು ಇರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಏನೋ ಒಂದು ಕೆಲಸ ಆಗಬೇಕು, ಕೆಲಸ ಆಗ್ತಾ ಇಲ್ಲ, ತುಂಬ ವರ್ಷಗಳಿಂದ ತಿಂಗಳಿನಿಂದ ಪ್ರಯತ್ನ ಪಡ್ತಾ ಇದ್ದೇನೆ, ಆಗ್ತಾ ಇಲ್ಲ ಅಂದ್ರೂ ಅಂಥ ಕೆಲಸ ಕೂಡ ಆಗುತ್ತೆ. ಅಜ್ಜನನ್ನು ನಾವು ಈ ಒಂದು ದಿವಸ ಪ್ರಾರ್ಥನೆಯನ್ನು ಮಾಡೋದ್ರಿಂದ, ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ದೈವಶಕ್ತಿಯನ್ನು ಒಲಿಸಿಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಾರೆ. ಆದರೆ ಕೆಲವೊಂದು ಸಲ ನಿಯಮಗಳನ್ನು ನಾವು ಪಾಲನೆಯನ್ನು ಮಾಡೋದ್ರಿಂದ ಖಂಡಿತವಾಗಿಯೂ ನಾವು ನಮಗೆ ಬೇಕಾದದನ್ನು ಪಡ್ಕೊಳ್ಬೋದು. ಮನೆಯಲ್ಲಿ ಪ್ರತಿನಿತ್ಯ ಜಗಳ ಆಗ್ತಾ ಉಂಟು, ಮನೆಯಲ್ಲಿ ನೆಮ್ಮದಿ ಇಲ್ಲ, ಅಥವಾ ಏನೋ ಒಂದು ಕೆಲಸಕ್ಕೆ ಕೈ ಹಾಕಿದ್ದೇವೆ ಆಗ್ತಾ ಇಲ್ಲ ಅನ್ನೋದಿರ್ಬೋದು, ಅಥವಾ ತೀವ್ರವಾದ ಅನಾರೋಗ್ಯ ಇರ್ಬೋದು, ಅಥವಾ ಮಾಟ ಮಂತ್ರ ವಶೀಕರಣ, ಅಥವಾ ಗಂಡನಿಗೆ ಹೆಂಡತಿಯನ್ನು ನೋಡಿದ್ರಾಗಲ್ಲ, ಹೆಂಡತಿಗೆ ಗಂಡನನ್ನು ನೋಡಿದರೆ ಆಗಲ್ಲ, ಮನೆಯಲ್ಲಿ ಯಾವುದೂ ಕೂಡ ಚೆನ್ನಾಗಿಲ್ಲ, ತುಂಬ ಮಾನಸಿಕವಾಗಿ ಹಿಂಸೆ ಆಗ್ತಾ ಉಂಟು ಅನ್ನೋದಿರ್ಬೋದು, ಒಂದು ಒಳ್ಳೆಯ ಉದ್ಯೋಗ ಹುಡುಕ್ತಾ ಇದ್ದೇನೆ ಆಗ್ತಾ ಇಲ್ಲ ಅನ್ನೋದಿರ್ಬೋದು, ಅಥವಾ ಹಣಕಾಸಿನ ಸಮಸ್ಯೆ ಇರ್ಬೋದು, ಸಾಲ ಮಾಡಿರ್ಬೋದು, ಅಥವಾ ಮನೆ ಕಟ್ಟಬೇಕು ಅನ್ನೋದಿರ್ಬೋದು, ಮಕ್ಕಳಿಗೆ ಒಂದು ಒಳ್ಳೆಯ ಸಂಬಂಧ ಕೂಡಿ ಬರಬೇಕು ಅನ್ನೋದಿರ್ಬೋದು, ಸಂತಾನ ಭಾಗ್ಯಕ್ಕೋಸ್ಕರನೂ ನೀವು ಪ್ರಾರ್ಥನೆಯನ್ನು ಮಾಡಬಹುದು. ಅಂದರೆ ಇಲ್ಲಿ ನೀವು ಕೊರಗಜ್ಜನಿಗೆ ನೀವು ಪ್ರಾರ್ಥನೆಯನ್ನು ಮಾಡುವಾಗ ಕತ್ತಲಾದ ನಂತರ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ನಿಮ್ಮ ಮನಸ್ಸು ಎಷ್ಟು ಪರಿಶುದ್ಧವಾಗಿರುತ್ತೆ, ಮನಸ್ಸಿನಲ್ಲಿರುವ ಬೇಡಿಕೆ ಎಷ್ಟು ಸ್ವಚ್ಛವಾಗಿರುತ್ತೆ, ಅಷ್ಟೇ ಬೇಗ ಅಜ್ಜ ನಿಮ್ಮ ಪ್ರಾರ್ಥನೆಯನ್ನು ಕೇಳಿಸ್ಕೊಂಡು ನಿಮ್ಮ ಏನೇ ಒಂದು ಆಸೆ ಕೋರಿಕೆ ಇದ್ರೂ, ಜೀವನದಲ್ಲಿ ಎಂಥದ್ದೇ ಒಂದು ಸಮಸ್ಯೆ ಇಷ್ಟ ತನಕ ಅದು ಪರಿಹಾರ ಆಗಲ್ಲ ಅಂತ ನೀವು ಅಂದ್ಕೊಂಡಿದ್ರು ಅದು ಕೂಡ ಆಗುತ್ತೆ. ಅಜ್ಜನ ಕೈಯಲ್ಲಿ ಆಗದೇ ಇರುವಂತಹ ಕೆಲಸವೇ ಇಲ್ಲ. ಮತ್ತು ಅಜ್ಜನನ್ನು ನೀವು ಮುಟ್ಟ ಕಂಠದಿಂದ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ಒಂದು ವಿಷಯವನ್ನು ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ನಿಮಗೇನು ಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ. ನಿಮ್ಮ ಸಮಸ್ಯೆ ಇರ್ಬೋದು, ನಿಮ್ಮ ನೋವು ಇರ್ಬೋದು, ದುಃಖ ಇರ್ಬೋದು, ಅಥವಾ ನಿಮ್ಮ ಆಸೆ ಇರ್ಬೋದು, ಕೋರಿಕೆ ಇರ್ಬೋದು, ಏನೋ ಒಂದು ನಿಮಗೆ ಕೆಲಸ ಆಗಬೇಕು ಅನ್ನೋದು ಇರ್ಬೋದು, ನೀವು ಇಲ್ಲಿ ಮನಸಾರೆ ಅಜ್ಜನನ್ನು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ಅಜ್ಜನ ಬಳಿ ಹೇಳ್ಕೊಳ್ಬೇಕಾಗುತ್ತೆ ನಿಮ್ಮ ಸಮಸ್ಯೆ ಇರ್ಬೋದು, ಆಸೆ ಕೋರಿಕೆ ಇರಬಹುದು. ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಾಗ ನೀವು ಪ್ರಾರ್ಥನೆಯಲ್ಲಿ ಮನಸ್ಸನ್ನು ಬಿಚ್ಚಿ ಮಾತನಾಡಬೇಕಾಗುತ್ತೆ. ಅಂದರೆ ನೀವು ಅಜ್ಜನ ಜೊತೆ ಫಸ್ಟಿಗೆ ಮಾತನಾಡೋದನ್ನು ಕಲಿಬೇಕಾಗುತ್ತೆ. ಅಜ್ಜ, ನನಗೆ ಈ ಥರ ಒಂದು ಸಮಸ್ಯೆ ಆಗಿದೆ, ಇದರಿಂದ ನನ್ನನ್ನು ಹೇಗಾದರೂ ಮಾಡಿ ಪಾರು ಮಾಡಿ, ನಾನೇನು ತಪ್ಪು ಮಾಡಿಲ್ಲ, ಆದ್ರೂ ಎಲ್ಲರೂ ನನ್ನನ್ನೇ ದೋಷಿ ಅಂತ ಹೇಳ್ತಾ ಇದ್ದಾರೆ ಅನ್ನೋದು ಇರ್ಬೋದು, ಅಥವಾ ಒಂದು ನನ್ನ ಜೀವನಾದಾಯಕ್ಕೆ ಈ ಒಂದು ಕೆಲಸ ಮುಖ್ಯವಾಗಿ ಉಂಟು, ನನಗೊಂದು ಕೆಲಸ ಸಿಗುವಂತೆ ಮಾಡಿ, ನನಗೊಂದು ಸಂತಾನ ಭಾಗ್ಯವನ್ನು ಕರುಣಿಸಿ ಅಜ್ಜ. ಮನಸ್ಸಾರೆ ನೀವು ಪ್ರಾರ್ಥನೆಯನ್ನು ಮಾಡುವಾಗ ಮನಸ್ಸಾರೆ ಮಾತನಾಡಬೇಕಾಗುತ್ತೆ, ಅಜ್ಜನಲ್ಲಿ ಬೇಡಿಕೊಳ್ಳಬೇಕಾಗುತ್ತೆ. ನಾನು ಹೇಳಿದೆ ಕತ್ತಲಾದ ನಂತರ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಅಂತ. ಒಂದು 7-7:30 ಟೈಮ್ನಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೋದರಿಂದ ಅಜ್ಜನನ್ನು ಬೇಗ ಉಳಿಸ್ಕೊಳ್ಬಹುದು. ಹಾಗೆಯೇ ಸೋಮವಾರದ ದಿವಸ ನೀವು ಅಜ್ಜನನ್ನು ಪ್ರಾರ್ಥನೆಯನ್ನು ಮಾಡುವುದರಿಂದ ಅಜ್ಜ ಶಿವಾಂಶ ಸಂಭೂತ. ಹಾಗಾಗಿ ಅಜ್ಜನನ್ನು ಸೋಮವಾರದ ದಿವಸ ಮಂಡೆ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರಿಂದ, ಬೇರೆ ದಿವಸ ಆಗ್ತಾ ಇಲ್ಲ ನನಗೆ ಅಂದರೆ ವಾರದಲ್ಲಿ ಒಂದು ದಿವಸ ಆದರೂ ನೀವು ಅಜ್ಜನನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಮನಸಾರ ಬೇಡಿಕೊಳ್ಳಿ. ಖಂಡಿತವಾಗಿಯೂ ಅಜ್ಜನಿಗೆ ನೋಡಿ, ನೀವು ಒಂದೇ ಒಂದು ಚಕ್ಕುಲಿ ಇದ್ರೂ ಸಾಕಾಗುತ್ತೆ, ಒಂದೇ ಒಂದು ವಿಳ್ಯದೆಲೆ ಇದ್ರೂ ಸಾಕಾಗುತ್ತೆ, ಒಂದು ಬೀಡಕ್ಕೆ ಅಜ್ಜ ಹೊಲಿಯುತ್ತಾರೆ, ಒಂದೇ ಒಂದು ಕೇಪುಲದ ಹೂವಿಗೆ ಕೂಡ ಅಜ್ಜ ಹೊಲಿಯುತ್ತಾರೆ. ಖಂಡಿತವಾಗಿಯೂ ಅಜ್ಜ ನಿಮ್ಮ ಪರಿಶುದ್ಧವಾದ ಭಕ್ತಿಗೆ ಹೊಲಿತಾರೆ. ಏನನ್ನು ಕೂಡ ನೀವು ಇಡಬೇಕು ಅನ್ನೋದು ಏನೂ ಇಲ್ಲ. ಆದರೆ ನಿಮ್ಮ ಮನಸ್ಸು ಪರಿಶುದ್ಧವಾಗಿದ್ದರೆ, ನೀವು ಮಾಡುವಂತಹ ಕಾರ್ಯ ಧರ್ಮ ಮಾರ್ಗದಲ್ಲಿದ್ದರೆ, ಖಂಡಿತವಾಗಿಯೂ ಅಜ್ಜ ನಿಮ್ಮ ಏನೇ ಒಂದು ಸಮಸ್ಯೆ ಇದ್ರೂ ಅದನ್ನು ಬಗೆಹರಿಸ್ತಾರೆ. ನಿಮ್ಮ ಮುಂದಿನ ಜೀವನಕ್ಕೆ, ಭವಿಷ್ಯಕ್ಕೆ ಏನು ಬೇಕು ಅದನ್ನು ಅಜ್ಜ ದಯಪಾಲಿಸ್ತಾರೆ. ಅಜ್ಜ ಅನ್ನೋದು ಸತ್ಯ. ನಾವು ದೈವಗಳನ್ನು ತುಳುನಾಡಿನಲ್ಲಿ ಸತ್ಯಲು ಅಂತ ಹೇಳ್ತೇವೆ. ಖಂಡಿತವಾಗಿಯೂ ಅಜ್ಜ ನಿಮ್ಮ ಎಲ್ಲರ ಸಮಸ್ಯೆಯನ್ನು ಬಗೆಹರಿಸಲಿ ಅಂತ ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.